ನಮಸ್ತೆ ಎಲ್ಲ ಕೇಸರಿ ನೀಟ್ ವಿದ್ಯಾರ್ಥಿಗಳೇ. ಸೊ ಹೊಸ ಅಪ್ಡೇಟ್ಸ್ ಬಂದಿದ್ದಾವೆ, ಕೆ ಎ ಮುಖಾಂತರ ಆಗಿರ್ಬೋದು, ನೀಟ್ ಮುಖಾಂತರ ಆಗಿರ್ಬೋದು. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ಸೊ ವಿದ್ಯಾರ್ಥಿ ಯಾರ್ಯಾರು ಕೆ ಸಿ ಟಿ ಇದ್ದೀರಾ, ನೀಟ್ ಇದ್ದಾರೆ ಕಮೆಂಟ್ ತಿಳಿಸಿ. ನೀಟ್ದವ್ರಿಗೆ ಬಹಳಷ್ಟು ಇವಾಗ ತೊಂದರೆ ಆಗ್ತಾ ಇದೆ. ಇವಾಗ ಇದು ಕೌನ್ಸಿಲಿಂಗಿಗೆ ಬಹಳಷ್ಟು ಡಿಲೇ ಆಗ್ತಾ ಇದೆ. ಅಫ್ಕೋರ್ಸ್ ಇವಾಗ ಇನ್ನೂ ಕೂಡ NTA ಫೈನಲ್ ಕನ್ಫರ್ಮೇಷನ್ ಬರಬೇಕು. ಓಕೆ, ವಾಟ್ ದೇ ವಿಲ್ ಡೂ ಆ್ಯಂಡ್ ಓಕೆ. ಸೊ ಇನ್ನೊಂದೇನೆಂದರೆ ಕೆ ಎ ಮುಖಾಂತರ ಇವಾಗ ಆಪ್ಷನ್ ಬಗ್ಗೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಕೆ ಸಿ ಟಿ ಆಗಿರ್ಬೋದು, ನೀಟ್ ಆಗಿರ್ಬೋದು, ಅವರಿಬ್ಬರು ಕೂಡ. ಏನಂದರೆ, ಸೊ ವಿದ್ಯಾರ್ಥಿಗಳೇ ಇಲ್ಲಿ 3 ಕಾಲಮ್ ಮೇಲೆ ಇರುತ್ತಲ್ವಾ. ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಎಲ್ಲ ಕೂಡ ಇಂಜಿನಿಯರಿಂಗ್ ಅವರಿಗೆ, ಅಗ್ರಿಕಲ್ಚರ್ಗೆ, ಫಾರ್ಮಸಿ, BNYS, BPT ಎಲ್ಲ ಕೂಡ ಮೆನ್ಷನ್ ಇರುತ್ತೆ. ಎಕ್ಸಾಂಪಲ್ ನಾನು ಫಸ್ಟಿಗೆ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಸೊ ನೀವು ಫಸ್ಟು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಕೋಡ್ ಬರ್ತದೆ, 1 2 3 4 ಎಲ್ಲ ವಿತ್ ಕೋಡ್ ನಿಮಗೆ ಕಾಲೇಜ್ ಹೆಸರು ಕಾಣುತ್ತೆ. ಓಕೆ, ಎಕ್ಸಾಂಪಲ್ ಫಸ್ಟ್ ನಾನು RV ಕಾಲೇಜಿಗೆ 1 ಅಂತ ನಾನು ಕೊಡ್ತೇನೆ. ಓಕೆ, 1 ಅಂತ ಕೊಟ್ಟು ನಾನು ಇಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಕಾಣುತ್ತೆ ಆ ಕಾಲೇಜು. ನೆಕ್ಸ್ಟ್ ಕಾಲೇಜು ಅಗ್ರಿಕಲ್ಚರ್. ನಾನು ಅಗ್ರಿಕಲ್ಚರ್ ಕ್ಲಿಕ್ ಮಾಡಿದ್ರೆ ಅಗ್ರಿಕಲ್ಚರ್ ಕಾಲೇಜ್ ಕಾಣುತ್ತದೆ. ಅದ್ಮೇಲೆ ನಾನು 2 ಅಂತ ಕೊಡ್ತೇನೆ. ಎಕ್ಸಾಂಪಲ್ಗೆ ನಂಗೆ ಇಲ್ಲಿ ಅಗ್ರಿಕಲ್ಚರ್ ಕಾಲೇಜು 2 ಅಂತ ಬರೀತೇನೆ. ಇಲ್ಲಿ ಮತ್ತು ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ 2 ಇಲ್ಲಿ ಸೆಕೆಂಡ್ ಕಾಲೇಜು ಅಗ್ರಿಕಲ್ಚರ್ ಬಂದಂತ ಕಾಣುತ್ತೆ. ಅದೇ ರೀತಿ ಫಾರ್ಮಸಿ ಬೇಕು, ಹೆಂಗೆ ಕಾಂಬಿನೇಷನ್ಸ್ ಬೇಕಾದ ಬರೀ ಇಂಜಿನಿಯರಿಂಗಲ್ಲೇ ನೀವು ಒಂದು 100 ಕಾಲೇಜ್ ಬರೀ ನೀವು ಅದನ್ನು ಆ್ಯಡ್ ಮಾಡಿ, ಆಮೇಲೆ ಇನ್ನು 5 ಕಾಲೇಜ್ ಅಗ್ರಿಕಲ್ಚರ್, ಹೆಂಗೆ ಬೇಕಾದ ನೀವು ಕಾಂಬಿನೇಷನ್ ಬೇಕಾದರೆ ನೀವು ಅದನ್ನು ನೀವು ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇಲ್ಲಿ ನೀವು 5 ಕಾಲೇಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕೊಡಿ, ನಿಮ್ಗೆ 5 ಕಾಲೇಜ್ ಸಿಗುತ್ತೆ. ಓಕೆ, ಹಂಗೆ ಬರೀ ಯಾಕಂದರೆ ನೀವು ಒಮ್ಮಕ್ಕಲೇ ನೀವು 100 ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಬರಲ್ಲ. 5 ಕಾಲೇಜಸ್ ಮಾತ್ರ ನೀವು ಚೂಸ್ ಮಾಡಿಬಿಟ್ಟು ನೀವು ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಣುತ್ತೆ. ಇಲ್ಲಿ ನಿಮ್ಗೆ ಇದು ಲಾಸ್ಟ್ ಕಾಲಮ್ ಏನಂದರೆ, ಇಲ್ಲಿ ಮತ್ತೊಮ್ಮೆ ನಿಮಗೆ ಕಾಲೇಜುಗಳ ಲಿಸ್ಟ್ ಕಾಣುತ್ತೆ. ನೀವು ಪ್ರಿಂಟ್ ಅಂತ ಇರುತ್ತೆ, ಪ್ರಿಂಟ್ ಮಾಡ್ಕೊಂಡು ನೀವು ಕನ್ಫರ್ಮೇಷನ್ ಮಾಡ್ಕೋಬೋದು. ಓಕೆ, ಮತ್ತು ನೀವು ಅದು ಹೆಂಗೆ ಬೇಕು, ಎಷ್ಟು ಸಲ ಬೇಕಾದರೂ ನೀವು ಎಡಿಟ್ ಮಾಡ್ಕೋಬೋದು. ಸಾಕಷ್ಟು ವಿದ್ಯಾರ್ಥಿಗಳು ರ್ಯಾಂಕನ್ನು ಹಾಕಿದ್ದೀರಾ. ಭಾಳಷ್ಟು ವಿದ್ಯಾರ್ಥಿಗಳನ್ನ ಪರ್ಸನಲ್ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ, ಬಟ್ ಸ್ಟಿಲ್ ದೆನ್ ಸ್ವಲ್ಪ ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಚೆನ್ನಾಗಿದೆ ನಿಮಗೂ ಕೂಡ ಸ್ಕೋರು. ಟ್ರೈ ಮಾಡಿ. ಈವನ್ BMS BHMS ಕೂಡ ನೀವು ಟ್ರೈ ಮಾಡ್ಬೋದು. ಸರ್ ಮಾಕ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ, ಏನು ಅಪ್ಲೈ ಮಾಡೋದೇನಿಲ್ಲ, ಡೈರೆಕ್ಟ್ಲಿ ನೀವು ವಿಲ್ ಬಿ ಪ್ರೊಸೀಡ್ ವಿತ್ ದ್ಯಾಟ್ ಕೌನ್ಸಿಲಿಂಗ್ ಪ್ರೊಸೀಜರ್. ಸೊ ಇನ್ನೊಂದು ಏನಂದರೆ, ಸರ್ ಈಸ್ ಕೆಮಿಕಲ್ ಇಂಜಿನಿಯರಿಂಗ್ ಗುಡ್ ಫಾರ್ ಫ್ಯೂಚರ್. ಸೊ ಚೆನ್ನಾಗಿದೆ, ನೀವು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಬೇರೆ ಕೆಮಿಕಲ್ ಇಂಡಸ್ಟ್ರಿ, ಪೆಸ್ಟಿಸೈಡ್ಸ್ ಕಂಪ್ನೀಸ್ಗೆ ನೀವು ಹೈರ್ ಆಗ್ತೀರಾ. ಓಕೆ, ಸರ್ ಬೆಸ್ಟ್ ಅಗ್ರಿ ಐತೆ ಫಾರೆಸ್ಟ್ರಿ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಫಾರೆಸ್ಟ್ರಿ ಹೋದರೆ ನಿಮಗೆ ಇಲ್ಲಿ ಪ್ರೈವೇಟಲ್ಲಿ ಸ್ವಲ್ಪ ಕಡಿಮೆ ಆಪರ್ಚುನಿಟಿ ಇರುತ್ತೆ, ಬಟ್ ಅಗ್ರಿ ಮಾಡಿದ್ರೆ ನಿಮಗೆ ಪ್ರೈವೇಟಲ್ಲಿ ಸ್ವಲ್ಪ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ. ಸರ್ SNQ ಕೋಟಾ ಫಾರ್ ಇಂಜಿನಿಯರಿಂಗ್ ಆರ್ BSc ಅಗ್ರಿಕಲ್ಚರ್ ಅಂತ ಕೇಳಿದ್ದೀರಾ. ಸೊ ಇದು ಇಂಜಿನಿಯರಿಂಗ್ ಆಗಿರುತ್ತೆ. ಸರ್ BSc ನರ್ಸಿಂಗಲ್ಲಿ ನಿಮಗೆ ಸಾಕಷ್ಟು ಕರೆ ಆಪರ್ಚುನಿಟೀಸ್ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಯಾಕಂದರೆ ಸ್ಯಾಲ್ರಿ ಕೂಡ ಕಡಿಮೆ ಇರುತ್ತೆ ನಿಮಗೆ ಕಂಪೇರ್ ಟು ದ ಅದರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್. ಓಕೆ, ಸರ್ ನೋಡಿ, ಇನ್ನೊಂದು ಸ್ಟಡಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಕೂಡ ಸ್ಟಡಿ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಳ್ಳಿ, ನಿಮ್ಗೆ ಅದು ಉತ್ತಮವಾಗುತ್ತೆ. ಆಯಿತಾ? KE ವೆರಿಫಿಕೇಷನ್ ಸ್ಲಿಪ್ಪು ಆದಷ್ಟು ಬೇಗನೆ ಬಿಡ್ತಾರೆ. ಓಕೆ, ಸರ್ ಇಂಜಿನಿಯರಿಂಗ್ ಟಾಪ್ 50 ಕಾಲೇಜ್ ಹಾಕಿ ಅಂತ ಹಾಕಿದ್ದೀರಾ. ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಅಂತ, ಅವಾಗ ಡೋಂಟ್ ವರಿ. ಸೊ ವೆನ್ ವಿಲ್ BMS ಕೌನ್ಸಿಲಿಂಗ್ ವಿಲ್ ಸ್ಟಾರ್ಟ್ ಅಂತ ಕೇಳಿದ್ದೀರಾ. ಸೊ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಅದೇನೋ 1000 ರೂಪೀಸ್ ಏನೋ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಫೀಸ್ ಇದೆ, ಅದ್ರ ಮುಖಾಂತರ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಓಕೆ, ಸೊ ಬ್ರದರ್ BPT ಅಪ್ಲಿಕೇಶನ್ ಬಿಡಲ್ವಾ ಅಂತ ಕೇಳಿದರೆ, ನೋಡಿ ಇವಾಗ ಆಲ್ರೆಡಿ BPT ರ್ಯಾಂಕಿಂಗ್ ಕೂಡ ಬಂದಿರ್ಬೋದು ಅಂತ ಅನಿಸುತ್ತೆ ನಿಮಗೆ. ಚೆಕ್ಔಟ್ ಮಾಡ್ಕೊಳ್ಳಿ. KCT ಇವಾಗ ಏನು ಕೌನ್ಸಿಲಿಂಗ್ ಬಗ್ಗೆ ಚಾಲೂ ಆಗುತ್ತಲ್ಲ, ಅವಾಗ ಕೂಡ BPT ಚಾಲೂ ಆಗುತ್ತೆ. ಸೊ ಅಗ್ರಿಕಲ್ಚರ್ ನೀವು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟೇ ರ್ಯಾಂಕಿಂಗ್ ಬರಲಿ, ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಫಸ್ಟ್ ನೀವು ಆಪ್ಷನ್ 3 ಇಡಿ, ಅಷ್ಟೇ ಹೇಳೋದು ನಾನು. ಆಯಿತಾ? BPT ಕೂಡ ಸ್ವಲ್ಪ ಚೆನ್ನಾಗಿದೆ, ಬಟ್ ಹೇಳಿದ್ರೆ ಸ್ವಲ್ಪ ಸ್ಯಾಲ್ರಿಯಲ್ಲಿ ಸ್ವಲ್ಪ ಇದು ಆಗುತ್ತೆ, ಕಡಿಮೆ ಇರುತ್ತೆ. ಥಿಂಕ್ ಮಾಡಿ. ಇನ್ನೂ ಕೂಡ ಇವಾಗ ಏನು ಮಾಡ್ತೀರಾ ಗೊತ್ತು, ವಿದ್ಯಾರ್ಥಿ ತಪ್ಪು ಏನು ಮಾಡ್ತೀರಾ ಅಂದರೆ, ನೀವು ರಿಸರ್ಚೇ ಮಾಡಲ್ಲ. ಓಕೆ, BPT ಚೆನ್ನಾಗಿದೆನೋ, BSc ಅಗ್ರಿ ಚೆನ್ನಾಗಿದೆ ಅಂತ, ಅಥವಾ ಇಂಜಿನಿಯರ್ ಚೆನ್ನಾಗಿದೆ ಅಂತ ಭಾಳಷ್ಟು ಮೈಂಡ್ ಡೈವರ್ಟ್ ಏನು ಮಾಡ್ತಾರೆ ಅಂದರೆ, ಇಂಜಿನಿಯರಿಂಗಲ್ಲಿ ಏನು ಚೆನ್ನಾಗಿಲ್ಲ ಸ್ಕೋಪ್ ಅಂತ ಹೇಳ್ತಾರೆ. ಬಟ್ ಇಂಜಿನಿಯರಿಂಗ್ ಸದ್ಯ ಮಟ್ಟಕ್ಕೆ ಚೆನ್ನಾಗಿದೆ. ವಿಲ್ ಬಿ ಹ್ಯಾವಿಂಗ್ ಎ ಗುಡ್ ಪ್ಯಾಕೇಜ್ ಕಂಪೇರ್ ಟು ಆಲ್ ಅದರ್ ಕೋರ್ಸಸ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ನಿಮಗೇನು ಸಂದೇಹ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟಿಗೆ ರಿಪ್ಲೈ ಇರುತ್ತೆ. ಓಕೆ, ಥ್ಯಾಂಕ್ ಯು.